ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೇಬಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ನ ಬೇಬಿಗೆ ಹೇಗೆ ಮಾಡಿಕೊಡೋದು ಅಂತ ಹೇಳ್ಬಿಟ್ಟು ನಾನಿಲ್ಲಿ ರಾಗಿ ದೋಸೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು 2 ಸ್ಪೂನ್ ರಾಗಿ ಹಿಟ್ಟು ಮತ್ತು ಅದಕ್ಕೆ ಸ್ವಲ್ಪ ರವೆನ ತಗೊಳ್ತಿದ್ದೀನಿ. ರವೆನ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು, ಎಷ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಇನ್ಸ್ಟೆಂಟಾಗೂ ಕೂಡ ಆವಾಗಲೇ ಮಾಡಿಕೊಂಡು ಆವಾಗಲೇ ದೋಸೆನ ಹಾಕೋಬೋದು. ನಾನು ಇದನ್ನು ಸ್ವಲ್ಪ ಹೊತ್ತು ಬಿಡ್ತೀನಿ, ಯಾಕಂದರೆ ಅದು ರವೆ ಹಾಕಿರೋದ್ರಿಂದ ರವೆ ಸ್ವಲ್ಪ ನೆನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ದೋಸೆನ ಹಾಕ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಬೇಬಿಗೆ ರಾಗಿ ಕೊಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಎಲ್ರಿಗೂ ರಾಗಿ ಬೆನಿಫಿಟ್ಸ್ಗಳು ಗೊತ್ತೇ ಇರುತ್ತೆ. ಹಾಗಾಗಿ ಬೇಬಿಗೆ ನಾವು ರಾಗಿ ಸರಿ ಕೊಡ್ತೀವಲ್ಲ, ಈ ಥರ ರಾಗಿ ದೋಸೆನ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಏನಪ್ಪ ಮಕ್ಕಳಿಗೆ ಮಾಡ್ಕೊಳ್ಳೋದು ಅಂತ ಯಾವ ತಾಯಂದಿರೆಲ್ಲ ಯೋಚನೆ ಮಾಡ್ತಿರ್ತೀರಾ, ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ನ ಮಾಡಿಕೊಡಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ಈ ರಾಗಿ ದೋಸೆನ 7 ಮಂತ್ ಪ್ಲಸ್ ಬೇಬಿಗೆಲ್ಲ ಕೊಡ್ಬೋದು. ನನ್ನ ಮಗಳು 1 ಇಯರ್ ಪ್ಲಸ್ ಇರೋದ್ರಿಂದ ನನ್ನ ಮಗಳಿಗೆ ಈ ಥರ ರಾಗಿ ದೋಸೆಗಳು, ಚಪಾತಿ ಈ ಥರದ್ದೆಲ್ಲ ನಾನು ಕೊಡ್ತಾ ಇರ್ತೀನಿ. ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ದೋಸೆನ ಹಾಕೋತಾ ಇದ್ದೀನಿ. ನಾನು ಇಲ್ಲಿ ನೀರು ದೋಸೆ ಹಾಕ್ತೀವಲ್ವ, ಆ ರೀತಿ ಹಾಕ್ತಾಯಿದ್ದೀನಿ. ನೀವು ಗಟ್ಟಿ ದೋಸೆನಾದರೂ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಮಾಡ್ಕೊಂಡಿದ್ನಲ್ವ, ಹಾಗಾಗಿ ನೀರು ದೋಸೆ ಹಾಕ್ತೀವಲ್ವ ಆ ಥರ ನಾನು ದೋಸೆನ ಹಾಕ್ಕೊಳ್ತಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಕೊಂಡು ನಾನು 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ನೀವು ಮಕ್ಕಳಿಗೆ ಈ ಥರ ಫುಡ್ಗಳನ್ನ ಕೊಡ್ತಿದ್ದೀರಿ ಅಂತಂದಾಗ ಅದರಲ್ಲೂ ರಾಗಿನ ಕೊಡ್ತಿದ್ದೀನಿ ಅಂತ ಅಂದಾಗ ತುಂಬ ಚೆನ್ನಾಗಿ ಅದನ್ನು ಬೇಯಿಸಿ ಕೊಡಬೇಕಾಗುತ್ತೆ. ಯಾಕಂದರೆ ಆ ರಾಗಿ ಹಿಟ್ಟು ಹಾಗೇ ಹಸಿ ಇದ್ದರೆ ಮಕ್ಕಳಿಗೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಇದನ್ನು ಚೆನ್ನಾಗಿ 2 ಸೈಡು ಬೇಯಿಸಿ ಕೊಡಿ. ಬರೀ ದೋಸೆ ಮಾತ್ರ ಅಲ್ಲ ಫ್ರೆಂಡ್ಸ್, ನೀವು ಮಕ್ಕಳಿಗೆ ಯಾವುದೇ ಫುಡ್ ಕೊಡ್ತೀನಿ ಅಂತ ಅಂದ್ರೂ ಅದನ್ನು ಚೆನ್ನಾಗಿ ಕುಕ್ ಮಾಡಿಬಿಟ್ಟು ಕೊಡಬೇಕಾಗುತ್ತೆ. ಇಲ್ಲಾಂದರೆ ಮಕ್ಕಳಿಗೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಹಾಗಾಗಿ ಚೆನ್ನಾಗಿ ಅದನ್ನು ಬೇಯಿಸ್ಬಿಟ್ಟು ಕೊಡಿ ಮಕ್ಕಳಿಗೆ. ಇವಾಗ ಇದು 2 ಸೈಡು ಬೆಂದಿದೆ, ಇದನ್ನು ಎತ್ತಿಟ್ಕೊಳ್ಳೋಣ. ಇವಾಗ ಇನ್ನೊಂದು ದೋಸೆನ ಹಾಕ್ಕೊಳ್ಳೋಣ. ನಾನು 2 ದೋಸೆ ಆಗೋವಷ್ಟು ಹಿಟ್ಟನ್ನು ತೊಗೊಂಡಿದ್ದೆ. ಇವಾಗ ಇನ್ನೊಂದು ದೋಸೆ ಆಗುತ್ತೆ. ಇನ್ನೊಂದು ದೋಸೆನೂ ಚೆನ್ನಾಗಿ 2 ಸೈಡು ತುಪ್ಪನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ರೆಸಿಪಿ ಇಷ್ಟೇ ಗೈಸ್, ತುಂಬ ಕ್ವಿಕ್ಕಾಗಿ ಬೆಳಗಿನ ಬ್ರೇಕ್ಫಾಸ್ಟ್ನ ಮಾಡಿಕೊಡ್ಬೋದು ಮಕ್ಕಳಿಗೆ. ರಾಗಿ ದೋಸೆನ ನೀವು ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ಇನ್ನು ನನ್ನ ಮಗಳಂತೂ ನಾನು ಯಾವುದೇ ಫುಡ್ ಮಾಡಿಕೊಟ್ರು ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ. ಬೇಕಿದ್ದರೆ ಈ ರಾಗಿ ದೋಸೆನ ನಾನು ಮಾಡಿ ನನ್ನ ಮಗಳಿಗೆ ತಿನ್ನಿಸೋದನ್ನ ನಾನು ಲಾಸ್ಟಲ್ಲಿ ವೀಡಿಯೋನ ಹಾಕಿರ್ತೀನಿ. ನೀವು ಲಾಸ್ಟ್ವರೆಗೂ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಈ ರೆಸಿಪಿ ಇಷ್ಟೇ ಗೈಸ್. ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬಾಯ್.